ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಿಜೆಪಿಗರೇ ಸಿಕ್ಕಿಬೀಳುವುದಕ್ಕೆ ಕೇಂದ್ರ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರ ಮಗ ಬಂಡಿ ಭಗೀರಥ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್. ಬಿಜೆಪಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪವಾದರೂ ಕಾಳಜಿ ಇದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಬಿಜೆಪಿಯವರ ವರಸೆ ಒಂದು ರೀತಿ ವಿಚಿತ್ರ ಅಲ್ವಾ? ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಯಿತು ಅಂತ ಹೇಳಿ ಅದನ್ನು ಸೋಲಿಸಿದ್ದು ವಿರೋಧ ಪಕ್ಷಗಳು ಅಂತ ಹೇಳಿ ವಿರೋಧ ಪಕ್ಷಗಳು ಮಹಿಳಾ ವಿರೋಧಿಗಳು ಅಂತ ಬಿಂಬಿಸಲು ಪ್ರಯತ್ನ ಪಟ್ಟರು. ಆದರೆ ಸತ್ಯ ತುಂಬ ದಿನ ಮುಚ್ಚಿಡಲು ಆಗೋದಿಲ್ಲ ಅಂತ ಈ ದೇಶದ ಜನ ಪ್ರೂವ್ ಮಾಡಿದರು. 2023ರಲ್ಲಿಯೇ ಮಹಿಳಾ ಮೀಸಲಾತಿ ಬಿಲ್ ಪಾಸಾಗಿರುವ ದಾಖಲೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡಿದ ನಂತರ ಬಿಜೆಪಿಯವರು ಸ್ವಲ್ಪ ಸೈಲೆಂಟ್ ಆದರು. ಬಿಜೆಪಿಯವರು ವೋಟ್ಗಾಗಿ ಮಾತ್ರ ಮಹಿಳೆಯರ ಪರ ಅಂತ ಬಿಂಬಿಸಿಕೊಳ್ಳೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ವರದಿಯಾಗಿರುವ ಒಂದು ಸುದ್ದಿ, ಅತಿ ಹೆಚ್ಚು ಹೆಣ್ಣು ಮಕ್ಕಳ ವಿರೋಧಿಗಳು ಇರೋದು ಬಿಜೆಪಿಯಲ್ಲಿಯೇ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರ ಪುತ್ರ ಬಂಡಿ ಭಗೀರಥ್ 17 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಕಿರುಕುಳ ನೀಡಿದ ಆರೋಪದಡಿ ಬಂಧನಕ್ಕೆ ಒಳಗಾಗಿದ್ದಾನೆ. ಈಗ ಆತನ ಮೇಲೆ ತೆಲಂಗಾಣ ಪೊಲೀಸರು ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮೇ 8ರಂದು ಬಾಲಕಿಯ ತಾಯಿಯ ದೂರಿನ ಮೇರೆಗೆ ಪೊಲೀಸರು ಭಾರತೀಯ ನ್ಯಾಯ ಸಮಿತಿ ಅಡಿ ಅಂದರೆ BNS ಸೆಕ್ಷನ್ ಮತ್ತು ಪೋಕ್ಸೋ ಕಾಯ್ದೆಯ ವಿವಿಧ ಕಲಂಗಳಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸಚಿವರ ಮಗ ಭಗೀರಥ್ ತನ್ನ ಮಗಳೊಂದಿಗೆ ಸಂಬಂಧ ಹೊಂದಿದ್ದು ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನೆ ಅಂತ ದೂರಿನಲ್ಲಿ ಆ ಸಂತ್ರಸ್ತೆಯ ತಾಯಿ ಆರೋಪ ಮಾಡಿದ್ದಾರೆ. 17 ವರ್ಷದ ಬಾಲಕಿಯನ್ನು ಬಂಡಿ ಭಗೀರಥ್ ಜೂನ್ 2025ರ ಆಸುಪಾಸಿನಲ್ಲಿ ಪರಿಚಯಸ್ಥರ ಮೂಲಕ ಪರಿಚಯವನ್ನು ಮಾಡಿಕೊಂಡಿದ್ದಾನೆ. ಆಗ ಪರಿಚಯದ ಬಳಿಕ ಇನ್ಸ್ಟಾಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ ಮೂಲಕ ಸಂಪರ್ಕವನ್ನು ಸಾಧಿಸಿ ಅನ್ಯೂನ್ಯವಾಗಿರಲು ಪ್ರಯತ್ನಿಸಿದ್ದಾನೆ. ಬಾಲಕಿಯು ಪರಿಚಯಸ್ಥರೆಂದು ಮಾತನಾಡಿದ್ದಾಳೆ. ಸ್ನೇಹದಿಂದ ವಿಶ್ವಾಸ ಬೆಳೆದಿದೆ. 18 ವರ್ಷ ತುಂಬಿದ ಬಳಿಕ ಮದುವೆಯಾಗುವುದಾಗಿ ಭರವಸೆಯನ್ನು ನೀಡಿ ಅಪ್ರಾಪ್ತೆಯ ವಿಶ್ವಾಸವನ್ನು ಗಳಿಸಿದ್ದಾನೆ. ನಂತರ ಆಕೆಯ ಮೇಲೆ ಭಾವನಾತ್ಮಕ ಒತ್ತಡವನ್ನು ಹೇರಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಕಂಪ್ಲೇಂಟ್ನಲ್ಲಿ ಸಂತ್ರಸ್ತೆಯ ತಾಯಿ ಆರೋಪ ಮಾಡಿದ್ದಾರೆ. ತಾಯಿಯ ಹೇಳಿಕೆಯ ನಂತರ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿದ ಮೇಲೆ ಆತನ ನಿಜ ಸ್ವರೂಪ ಬಯಲಾಗಿದೆ. ಸಂತ್ರಸ್ತೆಯ ಹೇಳಿಕೆಯ ಆಧಾರದಲ್ಲಿ ಪೊಲೀಸರು ಈಗ ಪೋಕ್ಸೋ ಕಾಯ್ದೆಯ ಕಠಿಣ ಕಲಂಗಳನ್ನು ಈಗ ಅವನ ಮೇಲೆ ದಾಖಲಿಸಿಕೊಂಡಿದ್ದಾರೆ. ತೆಲಂಗಾಣದ ಕರೀಂನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಂಡಿ ಸಂಜಯ್ ಕುಮಾರ್ ಈಗ ಅವರು ಕೇಂದ್ರದ ಗೃಹ ಖಾತೆಯ ರಾಜ್ಯ ಸಚಿವರು. ಅವ್ರು ಹೇಳ್ತಾರೆ, ನನ್ನ ಮಗನ ವಿರುದ್ಧ ದಾಖಲಾಗಿರುವ ಆರೋಪಗಳಿಗೆ ಸಂಬಂಧಿಸಿ ಮತ್ತು ಕಾನೂನಿನ ಮೇಲಿನ ಗೌರವದ ದೃಷ್ಟಿಯಿಂದ ತನಿಖೆಗಾಗಿ ವಕೀಲರ ಮೂಲಕ ಭಗೀರಥನನ್ನು ಪೊಲೀಸರಿಗೆ ಹಸ್ತಾಂತರಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಮತ್ತವ್ರು ಮುಂದುವರೆದು ಹೇಳ್ತಾರೆ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನ್ನ ಹತ್ರ ಪದೇ ಪದೇ ಹೇಳ್ಕೊಳ್ತಿದ್ದ. ಕೇಂದ್ರ ಸಚಿವರ ಮಗನಾಗಲಿ ಅಥವಾ ಸಾಮಾನ್ಯ ನಾಗರಿಕನಾಗಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಪ್ರತಿಯೊಬ್ಬರೂ ಕಾನೂನಿಗೆ ಬದ್ಧರಾಗಿರಬೇಕು. ಆದ್ದರಿಂದ ಪೊಲೀಸರ ಮುಂದೆ ಹಾಜರು ಪಡಿಸಿದ್ದೇನೆ ಅಂತ ಬಂಡಿ ಸಂಜಯ್ ಕುಮಾರ್ ಹೇಳಿದ್ದಾರೆ. ಇದಕ್ಕೂ ಮೊದಲು ಮೇ 8ರಂದು ನಾನು ಆಗಲೇ ಹೇಳಿದಾಗೆ ಮೇ 8ರಂದು ಪ್ರಕರಣ ದಾಖಲಾದ ಬಳಿಕ ಬಂಡಿ ಭಗೀರಥ್ ತಪ್ಪಿಸ್ಕೊಂಡು ಓಡೋಗಿದ್ದರು. ಆತ ತಲೆಮರೆಸಿಕೊಂಡಿದ್ದ. ಪ್ರಕರಣದ ತನಿಖೆಗೆ SITಯನ್ನು ಕೂಡ ರಚನೆ ಮಾಡಲಾಗಿತ್ತು. ಆತನ ವಿರುದ್ಧ 2 ದಿನದ ಹಿಂದೆ ಲುಕೌಟ್ ನೋಟಿಸನ್ನು ಹೊರಡಿಸಲಾಗಿತ್ತು. ಆರೋಪಿ ಭಗೀರಥ ದೇಶ ಬಿಟ್ಟು ಪಲಾಯನ ಮಾಡೋದನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅಂತ ಪ್ರಕರಣದ ವಿಶೇಷ ತನಿಖಾಧಿಕಾರಿ DCP ರಿತಿರಾಜ್ ತಿಳಿಸಿದರು. ಇನ್ನು ನಿನ್ನೆ ಅಂದರೆ ಶನಿವಾರ ರಾತ್ರಿ 8:15ಕ್ಕೆ ಸೈಬರಾಬಾದ್ ಪೊಲೀಸರು ಆರೋಪಿ ಬಂಡಿ ಭಗೀರಥನನ್ನು ಬಂಧಿಸಿದ್ದಾರೆ. ಪೆಟ್ ಬಶೀರ್ಬಾದ್ ಪೊಲೀಸ್ ಠಾಣೆಗೆ ಆತನನ್ನು ಕರೆದೊಯ್ಯಲಾಗಿದೆ. ಮುಂದಿನ ತನಿಖೆಗಾಗಿ ಭಗೀರಥನನ್ನು ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗುವುದು ಮತ್ತು ಹೈದರಾಬಾದ್ನ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುವುದು ಅಂತ ಸೈಬರಾಬಾದ್ ಪೊಲೀಸ್ ಆಯುಕ್ತರಾದ M ರಮೇಶ್ ಅವರು ತಿಳಿಸಿದ್ದಾರೆ. ಬಂಡಿ ಭಗೀರಥ್ ಪರ ಹಿರಿಯ ವಕೀಲರಾದ S ನಿರಂಜನ್ ರೆಡ್ಡಿ ಅವರು ತೆಲಂಗಾಣ ಹೈಕೋರ್ಟ್ ಮುಂದೆ ಪೊಲೀಸರು ಅವರನ್ನು ಬಂಧಿಸದಂತೆ ನಿರ್ದೇಶನವನ್ನು ನೀಡಬೇಕು ಅಂತ ವಾದವನ್ನು ಮಂಡಿಸಿದರು. ಸುದೀರ್ಘವಾಗಿ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ವಿಚಾರಣೆಯ ನಂತರ ನ್ಯಾಯಮೂರ್ತಿ T ಮಾಧವದೇವಿ ಅವರು ಆರೋಪಿಯನ್ನು ಬಂಧಿಸಲು ಆದೇಶವನ್ನು ನೀಡಿದ್ದಾರೆ. ಜೊತೆಗೆ ನ್ಯಾಯಮೂರ್ತಿ T ಮಾಧವದೇವಿ ಅವರು, ನಾನು ಸಂತ್ರಸ್ತೆಯ ಹೇಳಿಕೆಯನ್ನು ವಿವರವಾಗಿ ಅಲ್ಲದಿದ್ದರೂ ತ್ವರಿತವಾಗಿ ಪರಿಶೀಲಿಸಿದ್ದೇನೆ ಮತ್ತು ಈ ಹಂತದಲ್ಲಿ ನಾನು ಯಾವುದೇ ಮಧ್ಯಂತರ ಆದೇಶವನ್ನು ನೀಡಲು ಆಸಕ್ತಿ ತೋರಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಈಗ ನಮಗೆ ಒಂದು ಪ್ರಶ್ನೆ ಬರ್ತದೆ. ಇಂತಹ ಅನೇಕ ಘಟನೆಗಳು BJP ಅವರಿಂದ ಅಥವಾ ಅವರ ಜೊತೆ ಬೆಂಬಲಕ್ಕೆ ನಿಂತಿರುವವರಿಂದ ಯಾಕೆ ಕೇಳಿಬರ್ತಾ ಇವೆ ಅಂತ. ಕರ್ನಾಟಕದ ಒಂದು ಘಟನೆ ನಿಮಗೆ ನೆನಪಿಲ್ಲದೆ ಇರ್ಬೋದು, ನಾನೀಗ ನೆನಪು ಮಾಡ್ತೀನಿ, ಒಮ್ಮೆ ಕೇಳಿ. ಪುತ್ತೂರು ನಗರಸಭೆಯ BJP ಮುಖಂಡ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜೆ ರಾವ್ ಕೂಡ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಆಕೆಯ ಜೊತೆ ಖಾಸಗಿ ಸಮಯವನ್ನು ಕಳೆದು ಕೈಗೆ ಮಗುವನ್ನು ಕೊಟ್ಟಿರುವ ಘಟನೆ ಕಳೆದ ವರ್ಷ ನಡೆದಿತ್ತು.
ಈತನನ್ನು ನಂಬಿ ಮಗುವನ್ನು ಹೊತ್ತ ತಾಯಿ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಮೆಟ್ಟಿಲು ಹತ್ತಿದಾಗಲೂ ಅವರಿಗೆ ಇಲ್ಲಿಯವರೆಗೂ ಸರಿಯಾದ ನ್ಯಾಯ ಸಿಕ್ಕಲಿಲ್ಲ. ಆತ ಆಕೆಗೆ ಮದುವೆ ಆಗ್ತೀನಿ ಅಂತ ಹೇಳಲೇ ಇಲ್ಲ. ಆರೋಪಿ ಕೃಷ್ಣ ಜಯರಾವ್ ಆಕೆಗೆ ಪ್ರತಿ ತಿಂಗಳು 75,000 ರೂಪಾಯಿ ಜೀವನಾಂಶವನ್ನು ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನು ಹೊರಡಿಸಿತು. ಆದರೆ ಆಕೆಯ ಮಾನಸಿಕ ಸ್ಥಿತಿ ಹೇಗಿರಬಹುದು? ಆ ಮಗು ನಾಳೆ ದಿನ ಬೆಳೆದ ನಂತರ ತಂದೆ ಯಾರು ಅಂತ ಅಂದಾಗ ಈ ರೀತಿಯ ನೂರಾರು ಪ್ರಶ್ನೆಗಳು ನಮ್ಮ ಎದುರುಗಡೆ ಬರ್ತವೆ. BJP ನಾಯಕರು ಮಾತ್ರ ಮಹಿಳಾ ಪರ ಅಂತ ಬಿಂಬಿಸಿಕೊಳ್ಳುವವರು ಆ ಸಂತ್ರಸ್ತೆ ಯುವತಿಯ ಪರ ಒಂದು ಸಣ್ಣ ಧ್ವನಿಯೂ ಎತ್ತಲಿಲ್ಲ. ಇದರ ಜೊತೆಗೆ ಕರ್ನಾಟಕದ ಇನ್ನೊಂದು ಪ್ರಕರಣವಾದ ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತಿದೆ. ಆತನಿಂದ ನೂರಾರು ಮಹಿಳೆಯರು ಲೈಂಗಿಕ ಶೋಷಣೆಗೆ ಒಳಪಟ್ಟು ಸಂಕಷ್ಟಗಳನ್ನೇ ಅನುಭವಿಸಿದ್ರು. ಇಂಥ ವ್ಯಕ್ತಿಯ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಪ್ರಚಾರವನ್ನು ಮಾಡಿದರು. ನೋಡಿ, ಇದೆಂಥ ದುರಂತ ಅಲ್ವಾ. ಇನ್ನೊಂದು ಪ್ರಮುಖ ಘಟನೆ ಅಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ PS ಯಡಿಯೂರಪ್ಪ ಅವರ ಮೇಲಿರುವ ಪೋಕ್ಸೋ ಪ್ರಕರಣ. BJPಯ ಹಿರಿಯ ವ್ಯಕ್ತಿಯೇ ಅಪ್ರಾಪ್ತ ಬಾಲಕಿಯ ಮೇಲಿನ ದೌರ್ಜನ್ಯಕ್ಕೆ ಪೋಕ್ಸೋ ಪ್ರಕರಣಕ್ಕೆ ಅಂದರೆ ಪೋಕ್ಸೋ ಕೇಸ್ಗೆ ತುತ್ತಾಗಿದ್ದಾರೆ. ಈಗ ನೋಡಿ, ತೆಲಂಗಾಣದಲ್ಲಿ ಕೇಂದ್ರ ಸಚಿವರ ಮಗನೇ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ. ಹೀಗೆ BJP ಅವರ ಪ್ರಕರಣಗಳನ್ನು ಬಿಡಿಸಿಡ್ತಾ ಹೋದರೆ ಒಂದು ರಾಶಿ ಪಟ್ಟಿಯನ್ನೇ ಮಾಡಬಹುದು. BJP ಎಂದಿಗೂ ಮಹಿಳಾ ಪರವಾದ ಪಕ್ಷವಲ್ಲ ಎನ್ನುವುದನ್ನು ಅನೇಕ ಸಂದರ್ಭದಲ್ಲಿ ಅದೇ ಪ್ರೂವ್ ಮಾಡಿಕೊಂಡಿದೆ. ಈಗ ನಡೆದಿರುವ ಘಟನೆ ಎಲ್ಲ ಘಟನೆಗಳ ಜೊತೆ ಇದು ಸಹ ಸೇರಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.